ಶುಭ ಫಲ ಸಿಗಲು, ಐಶ್ವರ್ಯ ಪ್ರಾಪ್ತಿಯಾಗಲು ಪಿತೃಪಕ್ಷ ಆಚರಣೆಯ ಸಮಯದಲ್ಲಿ ಈ ವಸ್ತುಗಳನ್ನು ದಾನ ಮಾಡಿ. ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ. ವರ್ಷದಲ್ಲಿ 15 ದಿನಗಳ ಕಾಲ ಪಿತೃಪಕ್ಷವಿರುತ್ತದೆ. ಈ ಬಾರಿ ಸೆಪ್ಟೆಂಬರ್ 17ರಂದು ಪಿತೃಪಕ್ಷ ಪ್ರಾರಂಭವಾಗಿದೆ. ಅಕ್ಟೋಬರ್ 2ನೇ ತಾರೀಕು ಅಮಾವಾಸ್ಯೆಯಂದು ಮಹಾಲಯ ಅಮಾವಾಸ್ಯೆ ಆಚರಿಸಲಾಗುತ್ತದೆ. ಈ ದಿನ ಪೂರ್ವಜರಿಗೆ ಶ್ರದ್ಧಾ ತರ್ಪಣ ನೀಡಲಾಗುತ್ತದೆ. ಪಿತೃಪಕ್ಷದಲ್ಲಿ ಪೂರ್ವಜರು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ. ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ನೋವಾಗುವ ಯಾವುದೇ ಕೆಲಸವನ್ನು ಮಾಡಬಾರದು. ಸದಾ ಪೂರ್ವಜರು ಖುಷಿಯಾಗಿರುವಂತೆ ನೋಡಿಕೊಳ್ಳಬೇಕು. ಪೂರ್ವಜರು ಸಂತೋಷವಾದರೆ ಖುಷಿಯಿಂದ ಎಲ್ಲರನ್ನೂ ಹರಸುತ್ತಾರೆ. ಇದರಿಂದ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ, ವಂಶವೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ. ಪಿತೃಪಕ್ಷದಲ್ಲಿ ದಾನಕ್ಕೆ ಹೆಚ್ಚಿನ ಮಹತ್ವವಿದೆ. ಈ ಸಂದರ್ಭದಲ್ಲಿ ಕೆಲ ವಸ್ತುಗಳನ್ನು ದಾನ ಮಾಡಿದರೆ ಪೂರ್ವಜರು ಖುಷಿಯಾಗ್ತಾರೆ. ಇದರಿಂದ ಬಯಸಿದ್ದೆಲ್ಲ ನಮಗೆ ಸಿಗುತ್ತದೆ. ಪಿತೃಪಕ್ಷದಲ್ಲಿ ಯಾವುದನ್ನು ದಾನ ಮಾಡಿದರೆ ಒಳ್ಳೆಯದು ಎಂಬುದನ್ನು ನಾವಿಂದು ಹೇಳಿದ್ದೇವೆ. ಪ್ರಸ್ತುತ 2024ರ ಪಿತೃಪಕ್ಷದ ಅವಧಿ. ಈ ಅವಧಿಯು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯಕವಾಗಿದೆ. ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ವಸ್ತುಗಳನ್ನು ನಾವು ಖರೀದಿಸಬಾರದು. ಪಿತೃಪಕ್ಷದ ಅವಧಿಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಾರದು? ಇಂದಿನಿಂದ 2024ರ ಪಿತೃಪಕ್ಷ ಆರಂಭವಾಗಿ ಈ ಪಕ್ಷವು ಸೆಪ್ಟೆಂಬರ್ 2ರಂದು ಪಿತೃಪಕ್ಷ ಅಮಾವಾಸ್ಯೆ ದಿನದಂದು ಕೊನೆಗೊಳ್ಳುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಶ್ರಾದ್ದವನ್ನು ದಿನಾಂಕದ ಪ್ರಕಾರ ಮಾಡಲಾಗುತ್ತದೆ. ಹಾಗೆಯೇ ಮರಣದ ದಿನಾಂಕ ತಿಳಿದಿಲ್ಲದ ಪೂರ್ವಜರ ಶ್ರಾದ್ದವನ್ನು ಮಹಾಲಯ ಅಮಾವಾಸ್ಯೆ ದಿನದಂದು ಮಾಡಲಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ನಾವು ಕೆಲವು ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯವಾಗಿರುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಖರೀದಿಸಲು ಸೂಕ್ತವಲ್ಲದ ಕೆಲವು ವಸ್ತುಗಳು ಸಹ ಇವೆ. ಈ ವಸ್ತುಗಳನ್ನು ಖರೀದಿಸುವುದರಿಂದ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾರೆ. ಪಿತೃಪಕ್ಷದ ಸಮಯದಲ್ಲಿ ಈ ವಸ್ತುಗಳನ್ನು ದಾನ ಮಾಡಿ. ಪಿತೃಪಕ್ಷದ ಸಮಯದಲ್ಲಿ ಬೆಳ್ಳಿಯ ವಸ್ತುಗಳನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಬೆಳ್ಳಿ ವಸ್ತುಗಳನ್ನು ದಾನ ಮಾಡಿದರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಪಿತೃಗಳ ಆಶೀರ್ವಾದ ಕುಟುಂಬದ ಮೇಲಾಗುತ್ತದೆ. ಬೆಳ್ಳಿ ಚಂದ್ರಗ್ರಹಕ್ಕೆ ಸಂಬಂಧಿಸಿದೆ. ಪಿತೃಪಕ್ಷದಲ್ಲಿ ಹಾಲು ಮತ್ತು ಅನ್ನದ ಜೊತೆಗೆ ಬೆಳ್ಳಿಯನ್ನು ದಾನ ಮಾಡುವುದು ತುಂಬ ಶುಭವೆಂದು ನಂಬಲಾಗಿದೆ. ಕಪ್ಪು ಎಳ್ಳು ಪಿತೃಪಕ್ಷದಲ್ಲಿ ಮಾಡುವ ಶ್ರಾದ್ದದ ಸಂದರ್ಭದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡಬೇಕು. ಇದರಿಂದ ಮಂಗಳಕರ ಫಲಿತಾಂಶ ನಿಮಗೆ ಸಿಗುತ್ತದೆ. ಪೂರ್ವಜರನ್ನು ತೃಪ್ತಿಪಡಿಸಲು ಬೆಳ್ಳಿ ವಸ್ತುಗಳನ್ನು ದಾನ ಮಾಡಲು ಸಾಧ್ಯವಿಲ್ಲ ಎನ್ನುವವರು ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಸಾಕು. ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಮುಂದೆ ಬರುವ ಆಪತ್ತು ಕಡಿಮೆಯಾಗುತ್ತದೆ. ಅನಾಹುತಗಳಿಂದ ರಕ್ಷಣೆ ಸಿಗುತ್ತದೆ. ಎಳ್ಳು ದಾನ. ಶ್ರಾದ್ದದ ಪ್ರತಿ ಆಚರಣೆಯಲ್ಲಿ ಎಳ್ಳಿನ ದಾನವು ಮುಖ್ಯವಾಗಿದೆ. ಹಾಗೆಯೇ ಶ್ರಾದ್ದದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ಒಬ್ಬರನ್ನು ತೊಂದರೆಗಳಿಂದ ಮತ್ತು ಅನಾಹುತಗಳಿಂದ ರಕ್ಷಿಸುತ್ತದೆ. ಬೆಲ್ಲ ಪಿತೃಪಕ್ಷದಲ್ಲಿ ಬೆಲ್ಲವನ್ನು ಕೂಡ ನೀವು ದಾನ ಮಾಡಬಹುದು. ಶ್ರಾದ್ದದ ಸಂದರ್ಭದಲ್ಲಿ ಬೆಲ್ಲವನ್ನು ದಾನ ಮಾಡಿದರೆ ಪೂರ್ವಜರಿಗೆ ಖುಷಿಯಾಗುತ್ತದೆ. ಕುಟುಂಬಸ್ಥರ ಗಲಾಟೆ ಜಗಳ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಪಾಲಕರಿಗೆ ನೆಮ್ಮದಿ ಸಿಗುತ್ತದೆ. ಬೆಲ್ಲದ ದಾನವು ಪೂರ್ವಜರ ಆಶೀರ್ವಾದದೊಂದಿಗೆ ವೈಷಮ್ಯ ಮತ್ತು ಬಡತನವನ್ನು ನಾಶಪಡಿಸುವ ಮೂಲಕ ಸಂಪತ್ತು ಮತ್ತು ಸಂತೋಷವನ್ನು ನೀಡುತ್ತದೆ. ಅನ್ನದಾನ ಮಹಾದಾನ ಎಂದು ನಂಬಲಾಗಿದೆ. ಪಿತೃಪಕ್ಷದಲ್ಲೂ ಪೂರ್ವಜರನ್ನು ತೃಪ್ತಿಪಡಿಸಲು ಅನ್ನದಾನವನ್ನು ಮಾಡಬೇಕು. ಅನ್ನದಾನ ಮಂಗಳಕರ ಫಲಿತಾಂಶ ನೀಡುತ್ತದೆ. ಪಿತೃಪಕ್ಷದಲ್ಲಿ ಅಕ್ಕಿ ಮತ್ತು ಗೋಧಿಯನ್ನು ನೀವು ದಾನ ಮಾಡಬೇಕು. ಇದರಿಂದ ಹೆಚ್ಚಿನ ಫಲ ಪ್ರಾಪ್ತಿಯಾಗುತ್ತದೆ. ಸುಖ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಉಪ್ಪನ್ನು ದಾನ ಮಾಡದೆ ಯಾವುದೇ ದಾನ ಪೂರ್ಣಗೊಳ್ಳುವುದಿಲ್ಲ. ಹಾಗಾಗಿ ಉಪ್ಪನ್ನು ಅವಶ್ಯಕವಾಗಿ ದಾನ ಮಾಡಬೇಕು. ಶ್ರಾದ್ದದ ಸಂದರ್ಭದಲ್ಲಿ ಅಥವಾ ಪಿತೃಪಕ್ಷದಲ್ಲಿ ನೀವು ಉಪ್ಪು ದಾನ ಮಾಡಬೇಕು. ಉಪ್ಪಿನ ದಾನವು ಪೂರ್ವಜರ ಸಂತೋಷಕ್ಕಾಗಿ ಬಹಳ ಮುಖ್ಯವಾಗಿದೆ. ಶ್ರಾದ್ದದಲ್ಲಿ ಉಪ್ಪನ್ನು ದಾನ ಮಾಡುವುದರಿಂದ ಪೂರ್ವಜರು ನಮ್ಮ ಮೇಲೆ ಸಂತೋಷಗೊಳ್ಳುತ್ತಾರೆ. ಚಪ್ಪಲಿ, ಶೂ ಪಿತೃಪಕ್ಷದಲ್ಲಿ ಚಪ್ಪಲಿ ಮತ್ತು ಶೂವನ್ನು ಕೂಡ ನಾವು ದಾನ ಮಾಡಬೇಕು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಪಾದರಕ್ಷೆ ದಾನ ಮಾಡುವುದರಿಂದ ಅನೇಕ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಜಾತಕದಲ್ಲಿ ಯಾವುದೇ ದೋಷವಿದ್ರೂ ಪಾದರಕ್ಷೆಯನ್ನು ದಾನ ಮಾಡಬೇಕು. ಪಾದರಕ್ಷೆ ಮತ್ತು ಚಪ್ಪಲಿಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಸಂತೋಷ, ಖುಷಿ ಮತ್ತು ಶಾಂತಿ ನೆಲೆಸುತ್ತದೆ. ಪಿತೃಪಕ್ಷದಲ್ಲಿ ಹಸುವಿನ ತುಪ್ಪ ದಾನ ಮಾಡಿ. ಧರ್ಮಗ್ರಂಥಗಳಲ್ಲಿ ಹಸುವಿಗೆ ತಾಯಿಯ ಸ್ಥಾನ ನೀಡಲಾಗಿದೆ. ಹಸುವನ್ನು ಪೂಜಿಸುವುದರಿಂದ ಅನೇಕ ಸಮಸ್ಯೆ ದೂರವಾಗುತ್ತದೆ. ಪಿತೃಪಕ್ಷದಲ್ಲಿ ಹಸುವಿನ ತುಪ್ಪವನ್ನು ದಾನ ಮಾಡುವುದು ತುಂಬ ಪ್ರಯೋಜನಕಾರಿಯಾಗಿದೆ. ತುಪ್ಪದ ದಾನ ಎಂದರೆ ಶ್ರಾದ್ದ ಪಕ್ಷದಲ್ಲಿ ಒಂದು ಪಾತ್ರೆ ಹಸುವಿನ ತುಪ್ಪವನ್ನು ದಾನ ಮಾಡುವುದು ಎಂದರ್ಥ. ಶ್ರಾದ್ದದಲ್ಲಿ ತುಪ್ಪವನ್ನು ದಾನ ಮಾಡುವುದರಿಂದ ಕುಟುಂಬಕ್ಕೆ ಶುಭ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಗೋದಾನ ಧಾರ್ಮಿಕ ದೃಷ್ಟಿಯಿಂದ ನೋಡುವುದಾದರೆ ಗೋದಾನವನ್ನು ದಾನ ಮಾಡುವುದು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದುದು ಎಂದು ಪರಿಗಣಿಸಲಾಗಿದೆ. ಆದರೆ ಶ್ರಾದ್ದ ಪಕ್ಷದ ಸಮಯದಲ್ಲಿ ಹಸುವಿನ ದಾನವನ್ನು ಪ್ರತಿ ಸಂತೋಷ ಮತ್ತು ಸಂಪತ್ತನ್ನು ನೀಡುವಂತೆ ಎಂದು ಪರಿಗಣಿಸಲಾಗುತ್ತದೆ. ಧಾನ್ಯಗಳ ದಾನದಲ್ಲಿ ಗೋಧಿ, ಅಕ್ಕಿಯನ್ನು ದಾನ ಮಾಡಬೇಕು. ಇವುಗಳ ಅನುಪಸ್ಥಿತಿಯಲ್ಲಿ ಯಾವುದೇ ಇತರ ಧಾನ್ಯವನ್ನು ಸಹ ದಾನ ಮಾಡಬಹುದು. ಈ ದಾನವನ್ನು ಸಂಕಲ್ಪದೊಂದಿಗೆ ಮಾಡಿದರೆ ಬಯಸಿದ ಫಲಿತಾಂಶಗಳನ್ನು ನೀಡುತ್ತದೆ. ಭೂಮಿ ದಾನ
ನೀವು ಆರ್ಥಿಕವಾಗಿ ಸಮೃದ್ಧರಾಗಿದ್ದರೆ ಶ್ರದ್ಧಾ ಪಕ್ಷದಲ್ಲಿ ದುರ್ಬಲ ಅಥವಾ ಬಡವರಿಗೆ ಭೂಮಿಯನ್ನು ದಾನ ಮಾಡುವುದು ನಿಮಗೆ ಆಸ್ತಿ ಮತ್ತು ಸಂತಾನದ ಲಾಭವನ್ನು ನೀಡುತ್ತದೆ. ಆದರೆ ಇದು ಸಾಧ್ಯವಾಗದಿದ್ದರೆ ಭೂಮಿಯ ಬದಲಾಗಿ ಕೆಲವು ಮಣ್ಣಿನ ಉಂಡೆಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ಬ್ರಾಹ್ಮಣರಿಗೆ ದಾನ ಮಾಡಬಹುದು. ಬಟ್ಟೆ ದಾನ, ಬಟ್ಟೆಗಳನ್ನು ದಾನ ಮಾಡುವುದು. ಈ ದಾನದಲ್ಲಿ ಧೋತಿ ಮತ್ತು ದುಪ್ಪಟ ಸೇರಿದಂತೆ 2 ರೀತಿಯ ಬಟ್ಟೆಗಳನ್ನು ದಾನ ಮಾಡಬೇಕು. ಬಟ್ಟೆ ಹೊಸ ಮತ್ತು ಸ್ವಚ್ಛವಾಗಿರಬೇಕು. ಆಹಾರ ದಾನ. ಪಿತೃಪಕ್ಷದ ಸಮಯದಲ್ಲಿ ಬ್ರಾಹ್ಮಣರಿಗೆ ಆಹಾರ ನೀಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಪಿತೃಪಕ್ಷದಲ್ಲಿ ಬ್ರಾಹ್ಮಣನಿಗೆ ಆಹಾರವನ್ನು ನೀಡುವ ಮೂಲಕ ಪಿತೃಗಳ ಆತ್ಮವು ಸಂತೋಷ ಹೊಂದುವುದು ಮತ್ತು ಪೂರ್ವಜರ ಆತ್ಮಗಳನ್ನು ತೃಪ್ತಿ ಹೊಂದುವುದು. ಈ ವಸ್ತುಗಳನ್ನು ಖರೀದಿಸುವುದರಿಂದ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾರೆ. 1. ಸಾಸಿವೆ ಎಣ್ಣೆ. ಪಿತೃಪಕ್ಷದಲ್ಲಿ ಸಾಸಿವೆ ಎಣ್ಣೆಯನ್ನು ಖರೀದಿಸಿದರೆ ಪೂರ್ವಜರ ಜೊತೆಗೆ ಶನಿದೇವನ ಕೋಪವನ್ನು ನಾವು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ತಪ್ಪಾಗಿಯೂ ಸಾಸಿವೆ ಎಣ್ಣೆಯನ್ನು ಖರೀದಿಸಬೇಡಿ. ಒಂದು ವೇಳೆ ನಿಮಗೆ ಸಾಸಿವೆ ಎಣ್ಣೆಯ ಅವಶ್ಯಕತೆ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಪಿತೃಪಕ್ಷ ಆರಂಭವಾಗುವ ಮುನ್ನವೇ ಸಾಸಿವೆ ಎಣ್ಣೆಯನ್ನು ಖರೀದಿಸಿ ತಂದಿಟ್ಟುಕೊಂಡಿರಬೇಕು. 2. ಉಪ್ಪು. ಪಿತೃಪಕ್ಷದ ಸಮಯದಲ್ಲಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ಸಮಯದಲ್ಲಿ ನೀವು ಉಪ್ಪನ್ನು ಸಹ ದಾನ ಮಾಡಬಹುದು. ಆದರೆ ಈ ಸಮಯದಲ್ಲಿ ಉಪ್ಪನ್ನು ಖರೀದಿಸಿ ಮನೆಗೆ ತರಬಾರದು. ಇದು ಸರಿಯಲ್ಲ. ಖರೀದಿಸಿ ದಾನ ಮಾಡಬಹುದು, ಮನೆಗೆ ತರಬಾರದು. ಆದ್ದರಿಂದ ನೀವು ಶ್ರದ್ಧಾ ಪಕ್ಷ ಪ್ರಾರಂಭದ ಮೊದಲು ಉಪ್ಪನ್ನು ಖರೀದಿಸಬೇಕು. ಪಿತೃಪಕ್ಷದ ಸಮಯದಲ್ಲಿ ಉಪ್ಪನ್ನು ಖರೀದಿಸುವುದರಿಂದ ನಿಮಗೆ ರೋಗಗಳು ಬರಬಹುದು. ವಾಹನ ಮತ್ತು ಆಸ್ತಿ. ಪಿತೃಪಕ್ಷದ 15-16 ದಿನಗಳಲ್ಲಿ ನೀವು ವಾಹನಗಳನ್ನು ಮತ್ತು ಭೂಮಿ ಕಟ್ಟಡಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು. ನೀವು ಇದನ್ನು ಮರೆತು ಖರೀದಿಸಿದರೂ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಈ ಸಮಯದಲ್ಲಿ ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸಿ ಲಾಭದ ಬದಲು ನಷ್ಟವನ್ನು ಅನುಭವಿಸಬೇಕಾಗಬಹುದು. ಇದರಿಂದ ನಿಮಗೆ ಹಣ ನಷ್ಟವೇ ಹೆಚ್ಚಾಗಿರಬಹುದು. 4. ಪೊರಕೆ. ಪೊರಕೆಯು ಲಕ್ಷ್ಮಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದೆ. ಈ ಪಕ್ಷದ ಸಮಯದಲ್ಲಿ ಪೊರಕೆ ಖರೀದಿಸುವ ಮೂಲಕ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ವಿಶೇಷವಾಗಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಆದ್ದರಿಂದ ಶ್ರದ್ಧಾದ ಸಮಯದಲ್ಲಿ ಪೊರಕೆ ಖರೀದಿಸುವ ತಪ್ಪನ್ನು ಎಂದಿಗೂ ಮಾಡಬೇಡಿ. 5. ಹೊಸ ಬಟ್ಟೆ ಮತ್ತು ಆಭರಣ. ಪಿತೃಪಕ್ಷವು ನಾವು ನಮ್ಮ ಪೂರ್ವಜರನ್ನು ಸ್ಮರಿಸುವ ಮತ್ತು ಸದ್ಗುಣಶೀಲ ಜೀವನವನ್ನು ನಡೆಸುವ ಸಮಯವಾಗಿದೆ. ಆದ್ದರಿಂದ ನೀವು ಪಿತೃಪಕ್ಷದ ಸಮಯದಲ್ಲಿ ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು. ಈ ಅವಧಿಯಲ್ಲಿ ಪೂರ್ವಜರು ನೀವು ಅತಿಯಾದ ಅಲಂಕಾರಗಳನ್ನು ಧರಿಸುವ ಬದಲು ಪುಣ್ಯವಂತರಾಗಿ ಉಳಿಯುವ ಮೂಲಕ ಸಂತೋಷ ಪಡುತ್ತಾರೆ. 6. ಮಾಂಸ. ಈ ವಸ್ತುಗಳ ಜೊತೆಗೆ ಪಿತೃಪಕ್ಷದ ಸಮಯದಲ್ಲಿ ನೀವು ಮಾಂಸ ಅಥವಾ ಮದ್ಯವನ್ನು ಖರೀದಿಸಬಾರದು ಅಥವಾ ನೀವು ಈ ವಸ್ತುಗಳನ್ನು ಸೇವಿಸಬಾರದು. ಇವುಗಳನ್ನು ಸೇವಿಸುವುದರಿಂದ ನಿಮಗೆ ತೊಂದರೆಯಾಗುವುದು ಮಾತ್ರವಲ್ಲ, ನಿಮ್ಮ ಪೂರ್ವಜರು ಆತ್ಮವು ತೊಂದರೆಗೊಳಗಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.